ಪ್ರೊ ಕಬಡ್ಡಿ 2025 ಡೇ 1 ಆಕ್ಷನ್ ಏನೋ ಮುಗೀತು. ಇದರಲ್ಲಿ ಟಾಪ್ 5 ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಯಾರು ಮಗ? ನಿಮ್ಗೇನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ತುಂಬಾ ತಿಳಿಸ್ಕೊಡ್ತೀನಿ. ಮತ್ತೆ ಇನ್ನೆಷ್ಟು ಅಮೌಂಟ್ ಉಳ್ಕೊಂಡಿದೆ ರಿಮೈನಿಂಗ್ ಪರ್ಸೆಸ್ ಟು ಎಲ್ಲ ಟೀಮಲ್ಲಿ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಮತ್ತೆ ನಿಮಗೆ ಡೇ 2 ಅಲ್ಲಿ ಯಾರೆಲ್ಲ ಯಾವ ಟೀಮ್ಗೆ ಹೋಗಬೇಕು ಅಂತ ಕಮೆಂಟ್ ಮಾಡ್ತೀವಿ. ಮತ್ತೆ ಬೆಂಗಳೂರು ಬುಲ್ಸ್ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಯಾರು ಪ್ಲೇಯರ್ಸ್ ಬಂದು ತೊಗೊಂಡಿದ್ದಾರೆ ಬೆಂಗಳೂರು ಬುಲ್ಸ್ಗೆ ಅಂತ. ಮತ್ತು ನೀವೇನಾದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪಟ್ಟನ್ನ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗೋ ಮಗ. ನಿನಗಲ್ಲಿ ಲೈವ್ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಡೇ 1 ಫುಲ್ ಲೈವ್ ಅಪ್ಡೇಟ್ ಎಲ್ಲರಿಗೂ ಕೂಡ ನಾನು ನನ್ನ ಕೈಲಿ ಆದಷ್ಟು ಎಲ್ಲನೂ ಕೂಡ ಹಾಕಿದ್ದೀನಿ. ಆದಷ್ಟು ಎಲ್ಲ ಪ್ರತಿಯೊಂದು ಲೈವ್ ಕೂಡ ಅಲ್ಲಿಗೆ ಬಂದಿದೆ. ಸೋಲ್ಡ್ ಆದ ತಕ್ಷಣ ಅಲ್ಲಿಗೆ ಪೋಸ್ಟ್ ಮಾಡಿದ್ದೀನಿ. ಹೋಗಿ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಡೇ 1 30 ಜನ ಜಾಯ್ನ್ ಆಗಿದ್ದಾರೆ. ಗುರು ಸಖತ್ ಖುಷಿ ಆಗ್ತಿದೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಹಾಗಿದ್ರೆ ಈ ಒಂದು ಡೇ 1 ಮೋಸ್ಟ್ ಎಕ್ಸ್ಪೆನ್ಸಿವ್ 5 ಪ್ಲೇಯರ್ಸ್ ಯಾರು ಅಂತ ಹೇಳಿದ್ರೆ, ಫಸ್ಟ್ ಒನ್ ಸದ್ದು. ಇವರು 2,23,00,000ಕ್ಕೆ ಹೋಗಿದ್ದಾರೆ ಮಗ. ನಾನು ಹೇಳಿದ್ದೆ ಸ್ಟಾರ್ಟಿಂಗ್ಗೆ, ಲಾಸ್ಟ್ ಸೀಸನ್ ಇವರು MVP ಆಗಿದ್ರು. ಅದಕ್ಕೋಸ್ಕರ ಈ ಒಂದು ಸೀಸನ್ನು ಇವ್ರನ್ನ ತಗೊಂಡಿರೋದು ಗುಜರಾತ್ ಟೈಟಾನ್ಸ್ ಅವರು. ಮತ್ತು ಎರಡನೇ ಪ್ಲೇಯರು 2,20,05,000 ರೂಪಾಯಿಗೆ ದೇವಾಂಗ್ ದಲಾಲ್. ಇವರು ಬೆಂಗಾಲ್ ವಾರಿಯರ್ಸ್ಗೆ ಹೋಗಿದ್ದಾರೆ. ಲಾಸ್ಟ್ ಸೀಸನ್ನು ಇವರೇ ಟಾಪ್ ರೇಡರ್ಸ್ ಅಂತಲೇ ಹೇಳ್ಬೋದು. ಇವರು ರೇಡರು. ಫಸ್ಟ್ ಒನ್ನು ಸದ್ಲು ಅವರು ಡಿಫೆಂಡರು, ಮತ್ತು ದೇವಾಂಗ್ ದಲಾಲ್ ಅವರು ರೇಡರು. ಮತ್ತು ಮೂರನೇ ಪ್ಲೇಯರು ಡಬಾಂಗ್ ಡೆಲ್ಲಿಗೆ ಹೋಗಿರೋದು ಆಶು ಮಲ್ಲಿಕ್. ಇವರು 1,90,00,000ಕ್ಕೆ ಹೋಗಿದ್ದಾರೆ. ಲಾಸ್ಟ್ ಸೀಸನ್ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದರು. ಮತ್ತು ನಾಲ್ಕನೇ ಪ್ಲೇಯರು ಅಂಕಿತ್ ಜಗ್ಲಾನ್. ಇವರು 1,57,03,000 ರೂಪಾಯಿಗೆ ಹೋಗಿದ್ದಾರೆ ಮಗ, ಸಕ್ಕತ್ತು. ಮತ್ತು 5ನೇ ಪ್ಲೇಯರು ತಮಿಳ್ ತಲಾವಸ್ಗೆ ಹೋಗಿರೋದು ಅರ್ಜುನ್ ದೇಸ್ವಾಲು. ಇವರು 1,40,05,000 ರೂಪಾಯಿಗೆ ಹೋಗಿದ್ದಾರೆ ತಮಿಳ್ ತಲಾವಸ್ಗೆ. ಸೊ ನಮ್ಮ ಬೆಂಗಳೂರು ಬುಲ್ಸ್ಗೆ ಒಳ್ಳೆ ಪ್ಲೇಯರ್ ಬಂದಿದ್ದಾರೆ ಗುರು, ಯೋಗೇಶ್ ದೈ ಅಂತ. ಅವರು ಕೂಡ ಸಖತ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆದರು ಬೆಂಗಳೂರು ಬುಲ್ಸ್ಗೆ. ಮತ್ತು ಇನ್ನೆಷ್ಟೆಷ್ಟು ಅಮೌಂಟ್ ಉಳ್ಕೊಂಡಿದೆ ಅಂತ ನೋಡೋದಾದರೆ, ಇದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು ಕೂಡ ಒಳ್ಳೆ ಅಮೌಂಟನ್ನು ಉಳಿಸ್ಕೊಂಡಿದ್ದಾರೆ. ಬಟ್ ಇವಾಗ ಬೆಂಗಾಲ್ ವಾರಿಯರ್ಸ್ ಹತ್ರ ರಿಮೈನಿಂಗ್ ಬ್ಯಾಲೆನ್ಸ್ ಇರೋದು 1,54,00,000. ದಬಾಂಗ್ ಡೆಲ್ಲಿ ಹತ್ರ 1,86,00,000. ಮತ್ತು ಹರಿಯಾಣ ಸ್ಟೀಲರ್ಸ್ ಹತ್ರ 1,25,00,000. ಮತ್ತು ತಮಿಳ್ ತಲಾವಸ್ ಹತ್ರ 55,43,000. ಮತ್ತು ಯು ಮುಂಬೈ ಹತ್ರ 2,90,000 ಉಳ್ಕೊಂಡಿದೆ. ಮತ್ತು ಬೆಂಗಳೂರು ಬುಲ್ಸ್ ಹತ್ರ 2,90,000 ಉಳಿಸ್ಕೊಂಡಿದ್ದಾರೆ. ಮತ್ತು ಗುಜರಾತ್ ಟೈಟಾನ್ಸ್ ಹತ್ರ 1,84,00,000 ಉಳಿಸ್ಕೊಂಡಿದ್ದಾರೆ. ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು 1,89,00,000 ಉಳಿಸ್ಕೊಂಡಿದ್ದಾರೆ. ಪುಣರಿ ಪಲ್ಟನ್ಸ್ ಅವರು 1,43,00,000 ಉಳಿಸ್ಕೊಂಡಿದ್ದಾರೆ. ತೆಲುಗು ಟೈಟಾನ್ಸ್ ಇವರು 1,49,00,000 ಉಳಿಸ್ಕೊಂಡಿದ್ದಾರೆ ಮಗ. ಅದು ಮತ್ತೆ ಲಾಸ್ಟ್ UP ಯೋಧಾಸ್ ಹತ್ರ 58,54,000 ಅಷ್ಟೇ ಉಳ್ಕೊಂಡ್ರು. ಇದರಲ್ಲಿ ಜಾಸ್ತಿ ಅಮೌಂಟ್ ಇರೋದಂತ ಹೇಳಿದ್ರೆ ಬೆಂಗಳೂರು ಬುಲ್ಸ್ ಹತ್ರ 2,09,00,000 ಇನ್ನು ಉಳಿಸ್ಕೊಂಡಿದ್ದಾರೆ. ನೋಡಬೇಕು ಬೆಂಗಳೂರು ಬುಲ್ಸು ಈ ಒಂದು ಡೇ 2 ಅಲ್ಲಿ ಯಾವ ಥರ ಆಪ್ಷನಲ್ಲಿ ಯಾವ ಪ್ಲೇಯರ್ನ ತಗೊಳ್ತಾರೆ. ಬಟ್ ಡೇ 1 ಬೆಂಗಳೂರು ಬುಲ್ಸ್ ಅವರು ತಗೊಂಡಿದ್ದು 3 ಜನ ಡಿಫೆಂಡರ್ಸು. ಆಲ್ಮೋಸ್ಟ್ ಅವರಿಗೆ ಕೊಟ್ಟಿದ್ದು 2,10,00,000 ಆಲ್ಮೋಸ್ಟ್ 3 ಜನ ಪ್ಲೇಯರ್ಸ್ಗೆ ಸ್ಪೆಂಡ್ ಮಾಡಿಬಿಟ್ರು. ಅದರಲ್ಲಿ ಯೋಗೇಶ್ ದಯಾಗೆ ಕೊಟ್ಟಿದ್ದೆ 1,12,00,000 ಅವರಿಗೆ ಸ್ಪೆಂಡ್ ಮಾಡಿದ್ದಾರೆ. ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಲಾಸ್ಟ್ 2 ವೀಡಿಯೋಸಲ್ಲಿ. ಹೋಗಿ ನೋಡ್ಕೊಂಡು ಬನ್ನಿ ಯಾವ್ಯಾವ ಪ್ಲೇಯರ್ಸು ಯಾವ ಟೀಮ್ಗೆ ಹೋಗಿದ್ದಾರೆ. ಪ್ರತಿಯೊಂದು ಅಪ್ಡೇಟ್ ಕೂಡ ಆಲ್ರೆಡಿ ಎಲ್ಲ ಪೋಸ್ಟ್ ಆಗಿದೆ ಮಗ. ಹೋಗಿ ನೀವು ಚೆಕ್ ಮಾಡೋದಷ್ಟೇ ಬಾಕಿ ಇರೋದು. ಹೋಗಿ ಜಾಯ್ನ್ ಆಗು ಟೆಲಿಗ್ರಾಮ್ಗೆ. ಲೈವ್ ಅಪ್ಡೇಟ್ ಕೂಡ ಎಲ್ಲ ಸಿಗ್ತಾ ಇರುತ್ತೆ. ಆಗಿದ್ರೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಮಗ. ಸಿ ಯು.